ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮಹಂ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ ಅರುಣಾಕರಣ ಜ್ವಾಲಯರಿಂಜಿತ ಸಾವಕಾಶ ವಿಧೃತ ಜಪಪಿಡಿಕ ಪುಸ್ತಕ ವಿದ್ಯಸ್ತ ಇತರವರ ಕರಾಢ್ಯ ಪಲ್ಲಕಲ್ಲಾರ ಸಂಸ್ಥಾ ನಿವಸತೋ ಹೃದಯ ಬಾಲ್ಯಂತ ಕಲ್ಯಾಣಶೀಲ ಬಾಲಾ ತ್ರಿಪುರ ಸುಂದರ್ಯೇ ನಮಃ. ಸಮಸ್ತ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಗುರುಜಿ ಮಾಡುವ ನಮಸ್ಕಾರ. ಈ ದಿನ ಕನ್ಯಾ ರಾಶಿ ಸೆಪ್ಟೆಂಬರ್ ತಿಂಗಳ 2026 ಮಾಸ ಭವಿಷ್ಯದ ಕಡೆಗೆ ಗಮನ ಹರಿಸುವುದಾದರೆ ಹೇಗಿದೆ ಈ ತಿಂಗಳ ಭವಿಷ್ಯ ನಿಮಗೆ? ದಯಮಾಡಿ ಎಲ್ಲ ವೀಕ್ಷಕರು ಗಮನಿಸಿ. ಇದು ಯಾರಿಗೂ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾದ ಜಾತಕಕ್ಕೆ ಅಲ್ಲ ಫಲ. ಇದನ್ನ ನೆನ್ಪಿಟ್ಕೊಳ್ಳಿ, ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ರಾಶಿಯಲ್ಲಿ ಲಕ್ಷಾಂತರ ಜನ ಇರ್ತಾರೆ. ನಿಮ್ಮೆಲ್ಲರ ಜಾತಕದಲ್ಲೂ ಗುರು, ರಾಹು, ಕೇತು, ಶನಿ ಎಲ್ಲರೂ ಒಂದೇ ಸಮ ಇರೋದಿಲ್ಲ. ಒಬ್ಬೊಬ್ಬರ ಜಾತಕದಲ್ಲಿ ಒಂದೊಂದು ರೀತಿಯಲ್ಲಿ ಉಚ್ಚ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ ಆಯ್ತಾ ಇರ್ತಾರೆ. ಹಾಗಾಗಿ ಇದು ಸಾಮಾನ್ಯವಾದ ಜ್ಯೋತಿಷ್ಯ. ನಾನು ಇನ್ನೂ ಒಂದು ಸಾರಿ ಹೇಳ್ಬಿಡ್ತೀನಿ, ಕೇಳಿ ನಿಮಗೆ ಆಯ್ತಾ. ಇದು ಸಾಮಾನ್ಯವಾಗಿ ಹೀಗಾಗಬಹುದು. ಒಂದು 60-40 ರೇಂಜ್ ಇಟ್ಕೊಳ್ಳಿ ಆಯ್ತಾ. ಉಳಿದಿದ್ದು ನೀವೇನಾದ್ರೂ ಅಂತ ಒಂದು ನಿಖರವಾಗಿ ನಿಮ್ಮ ಭವಿಷ್ಯವನ್ನ ತಿಳ್ಕೋಬೇಕು, ಏನ್ ನಡೀತಾ ಇದೆ, ನಾನು ವ್ಯವಹಾರ ಮಾಡ್ತಾ ಇದ್ದೀನಿ, ಹಿಂಗಾಗ್ಬೇಕು ಹಂಗಾಗ್ಬೇಕಂದ್ರೆ ನಮ್ಮ ಈ ಕೆಳಗೆ ಬರುವಂತ ದೂರವಾಣಿ ನಂಬರಿಗೆ ಕರೆ ಮಾಡಿ ವಿಷಯವನ್ನ ತಿಳ್ಕೊಳ್ಳಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ. ದಯಮಾಡಿ ನಾನು ಎಲ್ಲರಿಗೂ ಒಂದು ಸೂಚನೆಯನ್ನು ಕೊಡ್ತೀನಿ. ತುಂಬಾ ಜನ ಫೋನ್ ಮಾಡ್ತೀರಿ, ನಿಮಗೆ ಸಮಯ ಕೇಳೋದಿಲ್ಲ. ಮತ್ತೆ ಗುರುಗಳೇ ನನ್ನ ಡೇಟ್ ಆಫ್ ಬರ್ತ್ ತಗೊಳ್ಳಿ. ನೀವು ಮಾಡಿದಾಗ ಪೆನ್ನು ಪೇಪರು ಎಲ್ಲ ಇಟ್ಕೊಂಡು ಸಿಸ್ಟಮ್ ಮುಂದೆ ನಾನು ಇರಲ್ಲ. ಮುಂದೆ ಪೂಜೆ ಕೆಲಸಗಳು ತುಂಬಾ ಇರ್ತವೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಮೊದಲು ಫೋನ್ ಮಾಡಿ, ಗುರುಜಿ ಅವರು ಇದ್ದಾರಾ, ಎಷ್ಟೊತ್ತಿಗೆ ಏನು ಅಂತ ಕೇಳಿ ನಿಮ್ಮ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ಮಾಡ್ಕೊಂಡು ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳ ವಿಷಯವನ್ನ ಕೇಳಿ ತಿಳ್ಕೊಳ್ಳಿ. ಯಾರ್ಯಾರು ಜಾತಕಕ್ಕೆ ಏನೇನಿದೆ, ಹೇಗಾಗುತ್ತೆ, ಏನ್ ಪರಿಹಾರ ಅಂತ. ಅದನ್ನ ಬಿಟ್ಟು ಎಲ್ಲೋ ಇರ್ತೀನಿ, ನಾನು ಪೂಜೆ ಮಾಡ್ತಾ ಇರ್ತೀನಿ, ಅಲ್ಲಿ ಫೋನು ಪೆನ್ನು ಏನೂ ಇರಲ್ಲ ನನ್ನ ಹತ್ರ. ಯಾಕಂದ್ರೆ ಈಗ ನಿಮ್ಗೆ ಹೇಳುವಾಗ ನಾನು ಫೋನಲ್ಲಿ ಬೇರೆಯವ್ರ ಜೊತೆ ಮಾತಾಡಿದ್ರೆ ಹಿಂಗಿರುತ್ತೆ. ನಿಮ್ಮ ಕಷ್ಟ ಹೇಗೋ ಬೇರೆಯವರಿಗೆ ಪೂಜೆಗೆ ಹೋದಾಗ ಅವರ ಕಷ್ಟಗಳು ಹಂಗೆ ಇರ್ತಾರೆ. ಅದರಿಂದ ನಾವು ಬಹಳ ಭಕ್ತಿ ಶ್ರದ್ಧೆಯಿಂದ ಅವರ ಕಷ್ಟವನ್ನ ಹರಿಸುವ ಸಲುವಾಗಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ದಯಮಾಡಿ ಯಾರೇ ಮಾಡಿದ್ರು ಕೂಡ ನಿಮ್ಮದೇ ಸಮಯವನ್ನ ತೆಗೆದುಕೊಳ್ಳಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಳ್ಳಿ, ನಿಮ್ಮ ಜಾತಕವನ್ನು ಸಂಪೂರ್ಣ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಕಂಡುಕೊಳ್ಳಿ. ಅರ್ಥ ಆಯ್ತಾ? ಯಾವುದೇ ಪೂಜೆ ವಿಷಯ ಇರ್ಬೋದು, ಏನೋ ಯಾವುದೇ ದೋಷದ ಪರಿಹಾರ ಇರ್ಬೋದು, ಎಲ್ಲ ವಿಷಯಕ್ಕೂ ಉತ್ತರಗಳಿದೆ. ಅದನ್ನ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿದಾಗ ಹೇಳ್ತೇವೆ, ಅದನ್ನ ತಿಳ್ಕೊಳ್ಳಿ. ಕನ್ಯಾ ರಾಶಿ ಸೆಪ್ಟೆಂಬರ್ ತಿಂಗಳ 2026 ಮಾಸ ಭವಿಷ್ಯದ ಕಡೆಗೆ ಗಮನ ಹರಿಸುವುದಾದರೆ ಹೇಗಿದೆ ಈ ತಿಂಗಳ ಭವಿಷ್ಯ ನಿಮಗೆ? ಕನ್ಯಾ ರಾಶಿಯವರಿಗೆ ಅಂದ್ರೆ ನಿಮ್ಮ ರಾಶಿಯಲ್ಲಿಯೇ ಚಂದ್ರ ಶುಕ್ರರಿದ್ದಾರೆ. 7ನೇ ಮನೆಯಲ್ಲಿ ಶನಿ ಮಹಾತ್ಮ, ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಕುಜ, 11ರಲ್ಲಿ ಏಕಾದಶದಲ್ಲಿ ವಿಶೇಷವಾಗಿ ಸೂರ್ಯ, ಬುಧ, ಗುರು. ಅತೀವವಾದಂತ ಫಲ, ಅದ್ಭುತವಾಗಿ. ಯಾಕೆಂದ್ರೆ ಬುಧ ಸೂರ್ಯ ಸೇರಿದರೆ ಬುಧಾದಿತ್ಯ ಯೋಗ. ಗುರು ಪರಮೋಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅದ್ಭುತವಾದ ಫಲ ಆಗ್ತದೆ. ಎಲ್ಲ ರೀತಿಯಿಂದ ಬೆಳವಣಿಗೆ. ಆದರೆ 7ನೇ ಮನೆಯಲ್ಲಿ ಇರುವಂತಹ ಶನಿ ದಾಂಪತ್ಯದಲ್ಲಿ ಗಂಡ ಹೆಂಡತಿಯ ಸಂಬಂಧ ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥದ್ದು, ಚರ್ಚೆಗಳಾಗ್ತಕ್ಕಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗು ಇವೆಲ್ಲ ಇರ್ತದೆ. ಸಾಧ್ಯವಾದಷ್ಟು ಯಾರಾದರೂ ಒಬ್ಬರು ಸಮಾಧಾನ ತಗೊಳ್ಳಿ. ಶನಿ ಮಹಾತ್ಮನಿಗೆ ಒಂದು ಎಳ್ಳೆಣ್ಣೆ ಸಮರ್ಪಣೆ ಮಾಡುವಂಥದ್ದು, ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಒಂದು ದರ್ಶನ ಮಾಡುವಂಥದ್ದು, ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವಂಥದ್ದು, ಅದನ್ನ ಮಾಡಿ ಸ್ವಲ್ಪ ದಾಂಪತ್ಯ ಅನುಕೂಲ ಆಗ್ತದೆ. ಮನೆಯ ವಾತಾವರಣ, ಗಂಡ ಹೆಂಡತಿಯರಲ್ಲಿ ಸಾಮರಸ್ಯ ಮೂಡ್ತದೆ. ಕರ್ಮಸ್ಥಾನದಲ್ಲಿ ಕುಜ, ಯಾವುದೇ ಭೂಮಿಯ ವ್ಯವಹಾರ ಇದ್ದಂಥವರು ಈ ಸಮಯ ಅತ್ಯುನ್ನತವಾಗಿದೆ. ಮುಂದುವರಿಸಿ. ಎಲ್ಲ ಭೂಮಿ ವ್ಯವಹಾರಗಳು ಇತ್ಯರ್ಥ ಆಗುವಂತ ಸಮಯ ನಿಮಗೆ. ಬಹಳಷ್ಟು 2 ವರ್ಷಗಳಿಂದ ಹಿಂದೆ ಬಿದ್ದಿರತಕ್ಕಂಥ ಎಲ್ಲ ವ್ಯವಹಾರಗಳು ಕೂಡ ಈಗ ಒಂದು ಉನ್ನತ ಮಟ್ಟದಲ್ಲಿ ಪ್ರಗತಿಯನ್ನ ಕಾಣಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಭೂವಾರ ಸ್ವಾಮಿಯ
ಆರಾಧನೆಯನ್ನ ಮಾಡಿಕೊಳ್ಳಿ. ಭೂವರಾಹ ಸ್ವಾಮಿ ದೇವಸ್ಥಾನವಿದ್ದರೆ ದರ್ಶನವನ್ನ ಮಾಡಿ ನಿಮ್ಮ ಭೂಮಿಯ ಮಣ್ಣನ್ನ ತೆಗೆದುಕೊಂಡು ಹೋಗಿ ಭೂವರಾಹ ಸ್ವಾಮಿ ಕ್ಷೇತ್ರಕ್ಕೆ ಎಲ್ಲಿಯಾದರೂ ಆಗಬಹುದು. ಭೂವರಾಹ ಸ್ವಾಮಿ ಅಂದ್ರೆ ಎಲ್ಲಿ ಬೇಕಾದರೂ ಇರಲಿ, ವರಾಹ ಸ್ವಾಮಿ ದೇವಸ್ಥಾನ. ನಿಮ್ಮ ಜಾಗದ ಮಣ್ಣನ್ನು ಸ್ವಲ್ಪ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ನಿಮ್ಮ ಸ್ಥಾನಕ್ಕೆ ಆ ತೀರ್ಥದ ಜೊತೆಯಲ್ಲಿ ಹಾಕಿ ಎಲ್ಲ ದೋಷಗಳು ಪರಿಹಾರ ಆಗ್ತದೆ. ಮುಂದಿನ ದಿನದಲ್ಲಿ ವಿಶೇಷವಾದ ಭೂಮಿಯ ಸಮಸ್ಯೆ ಪರಿಹಾರಕ್ಕೆ ಕ್ಷೇತ್ರಗಳು ಯಾವುದು, ಯಾವ್ಯಾವ ವಾರದಲ್ಲಿ ಏನೇನು ವಿಶೇಷ ಪೂಜೆ ನೀವು ಹೇಗೆ ಮಾಡ್ಕೋಬೇಕು ಅದನ್ನ ತಿಳಿಸಿಕೊಡ್ತೇನೆ. ಈಗ ಯಥಾಸ್ಥಿತಿಯಾಗಿ ನಮ್ಮ ಚಿತ್ರರಂಗದವರಿಗೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ಚೆನ್ನಾಗಿದೆ, ಯಾವ ಯೋಚನೆ ಇಲ್ಲ, ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೀತದೆ. ನಿಮ್ಮ ಕೆಲಸ ಕಾರ್ಯಗಳು, ಬೆಳವಣಿಗೆ, ಹೆಸರು ಎಲ್ಲವೂ ಬರುವಂತ ಸಮಯ. ಈ ತಿಂಗಳು ಎಲ್ಲಾ ರೀತಿಯಿಂದ ಒಂದು ಉನ್ನತವಾದಂತ ಬೆಳವಣಿಗೆ ಆಗ್ತದೆ. ವಿಶೇಷವಾದಂತ ಯೋಚನೆ, ಹೊಸ ಥಾಟ್ಸ್ ಬರುವಂತ ಸಮಯ ತುಂಬಾ ಚೆನ್ನಾಗಿ ಬರ್ತದೆ. ಹಣಕಾಸಿನ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ, ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ದುರ್ಗಾದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ. ಬಾಲಾ ತ್ರಿಪುರ ಸುಂದರಿ ದೇವಿ ಕಲೆ ಏನು ನಿಮ್ಮ ಸ್ಕಿಲ್ಲು, ಆ ಡೈಲಾಗ್ ಡೆಲಿವರಿ ಇದೆಲ್ಲ ಬರಬೇಕು ಅಂದ್ರೆ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪವಾಗಿರ್ತಕ್ಕಂಥ ಕೇವಲ 8 ವರ್ಷ ವಯಸ್ಸಿನವಳಾದ ಬಾಲಾ ತ್ರಿಪುರ ಸುಂದರಿ ದೇವಿ ಆಕೆ ವಿಶೇಷವಾದ ಒಂದು ಫಲವನ್ನ ಕೊಡ್ತಾಳೆ. ಅದರಲ್ಲೂ ಚಿತ್ರರಂಗದವರಿಗೆ ನೀವು ಆರಾಧನೆಯನ್ನು ಮಾಡಿ ನೋಡಿ, ಪೂಜೆಯನ್ನು ಮಾಡಿ ನೋಡಿ, ನಿಮಗೆ ಅದರ ಫಲ ಗೊತ್ತಾಗ್ತದೆ. ಗುರುಬಲ ಚೆನ್ನಾಗಿದೆ. ಶನಿ 7ನೇ ಮನೆಯಲ್ಲಿದ್ದಾರೆ. ಸ್ವಲ್ಪ ಕುಟುಂಬದಲ್ಲಿ ವಾತಾವರಣ ಕಲುಷಿತ ಆಗ್ಬೋದು, ಬಹಳ ಬೇಗ ಕೋಪ ಬರುವಂಥದ್ದು, ಒಬ್ಬರಿಗೊಬ್ಬರು ಮುನಿಸ್ಕೊಳ್ಳುವಂಥದ್ದೆಲ್ಲ ಕಾಪಾಡಿಕೊಳ್ಳಿ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಹೋಗಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ರಾಹುಕೇತುಗಳ ದೃಷ್ಟಿ ಅಷ್ಟು ಚೆನ್ನಾಗಿದ್ದೇ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲ ರೀತಿಯಿಂದ ಬೆಳವಣಿಗೆ ಅನುಕೂಲ ಆಗ್ತದೆ. ಇನ್ನು ರಾಜಕೀಯ ನಾಯಕರಿಗೆ ಏನು ಹೇಳುವ ಹಾಗಿಲ್ಲ, ಅತ್ಯದ್ಭುತವಾದಂತ ಕಾಲ. ಪೊಸಿಷನ್ನು, ಕಮಾಂಡಿಂಗು, ಇದರ ಜೊತೆಗೆ ಅದೃಷ್ಟ ಎಲ್ಲವೂ ಜೊತೆಗೆ ಸಿಕ್ಕಿದೆ. ಹೇಗೆ ಅಂದ್ರೆ ಹಲಸಿನ ಹಣ್ಣಿಗೆ ಜೇನುತುಪ್ಪ ಸಿಕ್ಕಿದ್ರೆ ಹೇಗಿರುತ್ತೆ ಕಾಂಬಿನೇಷನ್, ಹಂಗಿದೆ ಇವಾಗ. ಆಯ್ತಾ? ಯಾವುದೇ ರೀತಿಯಿಂದ ತಲೆ ಬೇಯಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಾ ನೀವು ಅನ್ಕೊಂಡಿರ್ತಕ್ಕಂಥ ನಿಮ್ಮ ಮನೆ ಕಟ್ಟುವ ಕನಸಾಗಬಹುದು, ದೊಡ್ಡ ಪ್ರಮಾಣದ ಭೂಮಿ ವ್ಯವಹಾರವಿರಬಹುದು, ಎಲ್ಲವೂ ತನ್ನಿಚ್ಛೆಗೆ ತಾನೇ ಹರಿದು ಹೋಗುವಂಥದ್ದು, ತಾನೇ ಬಿಡುಗಡೆ ಆಗುವಂಥದ್ದು, ನಿಮಗೆ ಲಾಭವನ್ನು ಮಾಡಿಕೊಡುವಂಥದ್ದು. ಯಾಕೆಂದ್ರೆ ಸೂರ್ಯ, ಬುಧ, ಗುರು ಎಲ್ಲರೂ ಒಂದೇ ಮನೆಯಲ್ಲಿ, ಅದು ಕರ್ಕಾಟಕ ರಾಶಿಯಲ್ಲಿ ಪರಮೋಚ್ಚ ಸ್ಥಾನದಲ್ಲಿದ್ದಾರೆ. ಅದ್ಭುತವಾದ ಫಲ ಆಗ್ತದೆ. ಚಿಂತೆ ಮಾಡೋದು ಬೇಡ. 11ನೇ ಮನೆಯಲ್ಲೇ 3 ಜನ ಸೇರ್ಕೊಂಡಿದ್ದಾರೆ. ಅದರಿಂದ ತ್ರಿಯೋಗ ಏನೇಳಿ 3 ಗ್ರಹಗಳ ಒಂದು ಯೋಗ ಅದರಲ್ಲಿ ಸೇರ್ಕೊಂಡಿದೆ. ಅನುಕೂಲ ಆಗ್ತದೆ. ನಿಮ್ಮ ಭವಿಷ್ಯ ಚೆನ್ನಾಗಿರಲಿ, ಒಳ್ಳೆಯ ರೀತಿಯಲ್ಲಿ ನಿಮ್ಮ ರಾಜಕೀಯ ನಡೆ ಮುಂದುವರಿಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇನ್ನು ನಮ್ಮ ರೈತಾಪಿ ವರ್ಗದವರಿಗೆ, ಕನ್ಯಾ ರಾಶಿಯವರು ಹಣಕಾಸು ಎಲ್ಲ ಕೈಗೂಡುವಂತ ಸಮಯ. ನಿಮ್ಮ ಭೂಮಿ ಏನು ಬೆಳೆ ಮಾಡಬೇಕು ಮುಂದೆ ಯೋಚನೆ ಮಾಡುವಂತ ಸಮಯ. ಮುಂಗಾರು ಸ್ವಲ್ಪ ಹೆಚ್ಚು ಕಡೆ ಮುಗಿತಾ ಬಂದಿದೆ. ಇನ್ನು ಹಿಂಗಾರು ಪ್ರಾರಂಭ. ಹಿಂಗಾರಿನಲ್ಲಿ ಯಾವ ಬೆಳೆಯನ್ನ ಮಾಡಿದ್ರೆ ಅನುಕೂಲ ಆಗ್ತದೆ, ಯಾವುದರಲ್ಲಿ ಲಾಭ, ಹೇಗಿರ್ತದೆ ಬೆಳವಣಿಗೆ ಎಲ್ಲವನ್ನು ತೋರಿಸ್ತಕ್ಕಂಥದ್ದು. ಯಥಾಪ್ರತಿಯಾಗಿ ಶನಿ ಮಹಾತ್ಮ 7ನೇ ಮನೆಯಲ್ಲಿ, ಯಾರೇ ಆಗ್ಬೋದು ಮನೆಯಲ್ಲಿ, ಹೆಂಡತಿಯ ಒಂದು ಒಪಿನಿಯನ್ ತಗೊಳ್ಳಿ. ಏನೇಳಿ ಅವರದ್ದು ಏನಿದೆ ತಿಳ್ಕೊಳ್ಳಿ ವಿಷಯವನ್ನ. ಆಯ್ತಾ? ಬಿಟ್ಟಾಕಿ ಏನೋ ನಾನೇ ಯಜಮಾನ ಮಾಡ್ತೀನಿ ಅಂತ ಹೇಳಿ ಹೋಗಬೇಡಿ. ಅವರ ಅಭಿಪ್ರಾಯವನ್ನು ತಗೊಳ್ಳಿ. ಸಾಮರಸ್ಯ ಇರಲಿ, ಕೋಪ ಬೇಡ. ಕೋಪದಿಂದಲೇ ಅರ್ಧ ವ್ಯವಹಾರಗಳು ಹಾಳಾಗುವಂಥದ್ದು. ಕೋಪ ಮಾಡ್ಕೋಬೇಡಿ. ನಿಮಗೆ ಎಲ್ಲವೂ ಚೆನ್ನಾಗಿದೆ. ಈಗ ಆ ಭಗವಂತ ಆಶೀರ್ವಾದವನ್ನು ಮಾಡ್ತಾನೆ. ಭೂಮಿಯಲ್ಲಿ ಒಳ್ಳೆಯ ಬೆಳೆ ಬರ್ತದೆ. ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಕುಜ ಇದ್ದಾನೆ ಮಿಥುನ ರಾಶಿಯಲ್ಲಿ. ಆಯ್ತಾ? ಅವನಿಗೆ ನೋಡಿ, ವೃಶ್ಚಿಕ ರಾಶಿಯಿಂದ 8ನೇ ಮನೆ, ಮೇಷರಾಶಿಯಿಂದ 3ನೇ ಮನೆ ಎರಡೂ ಕೂಡ ಅಷ್ಟಮ ಸ್ಥಾನದಲ್ಲಿ ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ಭೂಸ್ಥಾನಾಧಿಪತಿ ಬುಧ. ಆಯ್ತಾ? ಅವನು ಭೂಸ್ಥಾನಾಧಿಪತಿ ವಿಶೇಷ. ಯಾಕಂದ್ರೆ ಮಹಾವಿಷ್ಣು ಅಧಿಪತಿ ಅವನಿಗೆ. ಇವನು ಕುಜ, ಇವನು ಧನ್ಯಗರ್ಭ ಸಂಭೂತ, ಭೂಮಿ ತಾಯಿಯ ಮಗ. ನಿಮ್ಮನ್ನ ಮೋಸ ಮಾಡಲ್ಲ, ನಿಮ್ಮನ್ನ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊತಾರೆ, ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಯೋಚನೆ ಮಾಡಬೇಡಿ. ಎಲ್ಲ ರೀತಿಯಿಂದ ರೈತಾಪಿ ವರ್ಗದವರಿಗೆ
ಅನುಕೂಲ ಆಗಲಿ. ಮುಂದಿನ ಹಿಂಗಾರು ಉತ್ತಮ ಮಳೆ ನಡೆಸಿ ನಿಮ್ಮ ಬೆಳೆ ಹಾಗೂ ನಿಮ್ಮ ಹಣಕಾಸಿನ ವ್ಯವಸ್ಥೆ ಎಲ್ಲವನ್ನು ಉತ್ತಮ ಮಾಡಲಿ. ನಿಮಗೆ ಒಳ್ಳೆಯದಾಗಲಿ. ಏನು ನಮ್ಮ ಶಿಕ್ಷಣಕ್ಕೆ ಬಂದರೆ ನಮ್ಮ ವಿದ್ಯಾರ್ಥಿ ಮಿತ್ರರು ಎಲ್ಲ ವಿದ್ಯಾರ್ಥಿಗಳೇ ಸ್ವಲ್ಪ ಶನಿ ಮಹಾತ್ಮ 7ರಲ್ಲಿರುವುದರಿಂದ ಮಾನಸಿಕವಾಗಿ ಒಂದ್ ಕಡೆ ಕೂರ್ಲಾರ್ರಿ, ನಿಲ್ಲಾರ್ರಿ, ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೋತೀರಿ, ತುಂಬಾ ಟೆನ್ಷನ್ ಮಾಡ್ಕೋತೀರಿ. ಬೇಡ, ಟೆನ್ಷನ್ ಮಾಡ್ಕೊಳ್ಳೋ ಒಂದು ಹವ್ಯಾಸಕ್ಕೆ ಹೋಗಬೇಡಿ. ಮನಸ್ಸು ಹಾಳಾದ್ರೆ ವಿದ್ಯಾಭ್ಯಾಸ ನಡೆಯಲ್ಲ. ರಾಹುಕೇತುಗಳ ದೃಷ್ಟಿ ಸಾಧಾರಣವಾಗಿರೋದ್ರಿಂದ ಸ್ವಲ್ಪ ಗಣಪತಿ ಆರಾಧನೆಯನ್ನ ಮಾಡ್ಕೊಳ್ಳಿ. ಮಹಾವಿಷ್ಣುವಿನ ಆರಾಧನೆ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರನನ್ನ ದರ್ಶನ ಮಾಡಿ. ಗಣಪತಿಗೆ ಆರಾಧನೆ ಮಾಡುವುದರಿಂದ ಕೇತುವಿನ ಒಂದು ದೃಷ್ಟಿ ಕಡಿಮೆ ಆಗ್ತದೆ. ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತೆ. ಸಾಧ್ಯವಾದಷ್ಟು ದಕ್ಷಿಣಾಮೂರ್ತಿಗಳ ಸ್ತೋತ್ರವನ್ನು ಹೇಳುವುದಾಗುವುದು, ದಕ್ಷಿಣಾಮೂರ್ತಿಗಳ ದೇವಸ್ಥಾನ ದರ್ಶನ ಮಾಡುವುದು ಶುಭವಾಗಿರುತ್ತೆ. ಎಲ್ಲ ರೀತಿಯಿಂದ ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಒಂದು ಶುಭ ಫಲ ಬರಲಿ. ಈ ಸೆಪ್ಟೆಂಬರ್ 2026ರಲ್ಲಿ ನಿಮಗೆ ಎಲ್ಲವೂ ಶುಭವಾಗಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸ್ತೇನೆ. ನಮಸ್ಕಾರ.